ಸ್ನೇಹಿತರೆ, ಬಾಂಗ್ಲಾದೇಶದ ಸ್ಥಿತಿ ಇವತ್ತು ಪ್ರತಿಯೊಬ್ಬರ ಕಣ್ಮುಂದೆ ಇದೆ. ಪ್ರತಿಯೊಬ್ಬರು ಕೂಡ ಅದನ್ನು ನೋಡ್ತಿದ್ದೀವಿ. ಚುನಾವಣೆ ನಡೆದಾಗ 300 ಸೀಟ್ಗಳಲ್ಲಿ 240 ಸೀಟನ್ನು ಗೆದ್ದು ಅಧಿಕಾರಕ್ಕೆ ಬಂದಿದ್ದರು ಬಾಂಗ್ಲಾದೇಶದ ಪ್ರಧಾನಿಯವರು. ಕೇವಲ 10 ವರ್ಷಗಳಲ್ಲಿ ಸುಮಾರು 70 ದೇಶಗಳಿಗೆ ಭೇಟಿ ನೀಡಿದರು. 106 ಕೋಟಿಯ ಬಂಗ್ಲೆಗಳು, ಪ್ರೈವೇಟ್ ವಿಮಾನಗಳು, ಅನೇಕ ಸವಲತ್ತುಗಳಿಂದ ಜೀವನವನ್ನು ನಡೆಸ್ತಿದ್ದಂತಹ ಒಂದು ದೇಶದ ಪ್ರಧಾನಮಂತ್ರಿ ಆಗಸ್ಟ್ 5ನೇ ತಾರೀಕು ತನ್ನ ದೇಶವನ್ನೇ ಬಿಟ್ಟು ಭಾರತಕ್ಕೆ ಬರುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಕೇವಲ 10 ವರ್ಷದಲ್ಲಿ 70 ದೇಶಗಳಿಗೆ ಭೇಟಿಯನ್ನು ಕೊಟ್ಟರೂ ಕೂಡ ಕೊನೆಯ ಕ್ಷಣದಲ್ಲಿ ಯಾವ ದೇಶನೂ ಕೂಡ ಅವರ ಪರವಾಗಿ ನಿಲ್ಲಲು, ಅವರಿಗೆ ಸಹಾಯ ಮಾಡಲು ಮುಂದೆ ಬಂದಿಲ್ಲ. ಇದು ಏನನ್ನು ಸೂಚಿಸಿದೆ ಅಂದರೆ ಸ್ನೇಹಿತರೆ, ರಾಜಕೀಯ ಅನ್ನೋದು ಅಧಿಕಾರದಲ್ಲಿ ಇರುವವರೆಗೂ ಮಾತ್ರ ಆ ಗೌರವ, ಆ ಬೆಲೆ, ಆ ಬೆಂಬಲ. ಅವರ ಅಧಿಕಾರಕ್ಕೆ ಕುತ್ತು ಬರ್ತಿದೆ, ಅದರಿಂದ ಅಪಾಯ ಇದೆ, ಅವರು ಕೆಳಗಿಳಿತಾರೆ, ಅವರು ಸೋಲ್ತಿದ್ದಾರೆ, ಅವ್ರ ಜನ ಬೆಂಬಲ ಇಲ್ಲ ಅಂತ ಗೊತ್ತಾದ ನಂತರ ಎಷ್ಟೇ ಉತ್ತಮವಾದ ಸ್ನೇಹಿತನಿದ್ರೂ ಕೂಡ, ಯಾರೇ ಇದ್ರೂ ಕೂಡ ಆ ಕ್ಷಣದಲ್ಲಿ ಅವರ ಪರವಾಗಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸ್ನೇಹಿತರೆ. ಅವರು 5ನೇ ತಾರೀಕು ಬಾಂಗ್ಲಾದೇಶ ಬಿಟ್ಟು ಭಾರತಕ್ಕೆ ಬರಬೇಕಾಯಿತು. ಬಂದ ನಂತರ ಅವರ ಮನೆ ಮೇಲೆ ದಾಳಿ ಆಯಿತು. ಅನೇಕ ರೀತಿಯಾದಂಥ ಮಾಡಬಾರ್ದ ಕೆಲಸಗಳನ್ನು ಮಾಡಿದ್ರು. ಆ ಕೃತ್ಯವನ್ನು ನಾನು ವಿವರಿಸೋಕ್ಕೂ ಕೂಡ ಆಗಲ್ಲ. ಅಂಥ ಪದಗಳನ್ನು ಬಳಕೆ ಮಾಡೋಕ್ಕೂ ನಮ್ಮಿಂದ ಸಾಧ್ಯವಿಲ್ಲ. ಆ ರೀತಿ ವಿವರಣೆ ಆಯಿತು. ನಂತರ ಬಾಂಗ್ಲಾದೇಶದಲ್ಲಿ 1,30,00,000 ಹಿಂದೂಗಳಿದ್ದಾರೆ ಸ್ನೇಹಿತರೆ. ಈಗಾಗಲೇ 100 ಜನರ ಮೇಲೆ ಹಲ್ಲೆ ಆಗಿದೆ ಅನ್ನೋದೊಂದು ಮಾಹಿತಿ ಇದೆ. ದೇವಸ್ಥಾನಗಳ ಮೇಲೆ ಹಲ್ಲೆ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ರಾಜಕೀಯ ಏನೇ ಇರಲಿ, ಅಲ್ಲಿರುವಂತಹ 1,30,00,000 ಜನರ ಹಿಂದೂಗಳು ಆ ದೇಶವನ್ನು ನಂಬಿಕೊಂಡು ಆ ದೇಶದಲ್ಲಿ ಜೀವನ ನಡೆಸ್ತಾ ಇದ್ದವರು. ಇವತ್ತು ಅವ್ರ ಮೇಲೆ ಹಲ್ಲೆ ಆಗ್ತಿದೆ ಅಂದಾಗ ಅವರ ಪರವಾಗಿ ಧ್ವನಿ ಎತ್ತಕ್ಕೆ ಎಷ್ಟು ಜನ ಮುಂದೆ ಬಂದಿದ್ದಾರೆ ಅನ್ನೋದನ್ನು ನಾವಿವತ್ತು ಯೋಚನೆ ಮಾಡಬೇಕು ಸ್ನೇಹಿತರೆ. ನಮ್ಮ ಭಾರತ ದೇಶದಲ್ಲಿ ಯಾರೋ ಕೆಲವು ಕಿಡಿಗೇಡಿಗಳು ಅನ್ಯ ಧರ್ಮದವರ ಮೇಲೆ ಹಲ್ಲೆಗಳು ನಡೆದಾಗ, ಕೆಲವು ಆಗಬಾರ್ದಂಥ ಘಟನೆಗಳು ನಡೆದಾಗ ದೂರದಲ್ಲಿಂಥ ವಿದೇಶದಲ್ಲಿ ಅದರ ಬಗ್ಗೆ ಧ್ವನಿ ಎತ್ತುವವರನ್ನು ನಾವು ನೋಡಿದ್ದೇವೆ. ಭಾರತದಲ್ಲಿ ಹೀಗಾಗ್ತಿದೆ ಅಂತೆ, ಹಾಗಾಗ್ತಿದೆ ಅಂತೆ ಅಂತ ಮಾತಾಡೋದನ್ನು ನಾವು ನೋಡಿದ್ದೇವೆ. ಆದರೆ ಇವತ್ತು ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳ ಮೇಲೆ ದಾಳಿ ಆಗ್ತಿದೆ, ಹಲ್ಲೆಗಳಾಗ್ತಿದೆ ಅಂದಾಗ ಅವರ ರಕ್ಷಣೆಗೆ ಅವರ ಪರವಾಗಿ ಧ್ವನಿ ಎತ್ತುವವರು ಇವತ್ತು ನಮ್ಮ ದೇಶದಲ್ಲಾಗಿರ್ಬೋದು, ಇಡೀ ವಿಶ್ವದಲ್ಲಾಗಿರ್ಬೋದು ಎಷ್ಟು ಜನ ಬರ್ತಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಸ್ನೇಹಿತರೆ. ರಾಜಕೀಯ ಏನೇ ಇರಲಿ, ಯಾಕೆ ಈ ವಿಷಯವನ್ನು ಹೇಳ್ತಿದ್ದೀನಿ ಅಂದರೆ, ಯಾವತ್ತು ಒಂದು ದೇಶ ಅನ್ನೋದು ಧರ್ಮದ ಪರವಾಗಿ ಆ ಸರ್ಕಾರಗಳು ರಚನೆ ಆಗಕ್ಕೆ ಮುಂದೂಡುತ್ತೋ, ಇಲ್ಲ ಒಂದು ದೇಶವನ್ನು ಧರ್ಮದ ಪರವಾಗಿ ಕಟ್ಟಬೇಕು ಅನ್ನೋ ಯೋಚನೆ ಬರುತ್ತೋ, ಒಂದು ಧರ್ಮದ ಆಧಾರದ ಮೇಲೆ ದೇಶವನ್ನು ಸ್ಥಾಪಿಸಬೇಕು ಅನ್ನೋ ಒಂದು ಮಾತುಗಳು ಬರುತ್ತೋ, ಆ ರೀತಿಯಾದಂಥ ಬೆಳವಣಿಗೆಗಳು ನಡೆದಾಗ, ಪ್ರಯತ್ನಗಳು ನಡೆದಾಗ, ಆ ರೀತಿ ಆ ದೇಶ ಮುಂದುವರ್ತಾ ಹೋದಾಗ, ಇಂಥ ಪರಿಸ್ಥಿತಿಗಳು ಬಂದಾಗ ಅನೇಕ ರೀತಿಯಾದಂಥ ನೋವು, ಸಾವುಗಳು ಆಗುತ್ತೆ ಸ್ನೇಹಿತರೆ. ದೇಶವಾಗಿ ನೋಡಬೇಕು. ರಾಜಕೀಯ ಅನ್ನೋದು ಪ್ರತಿಯೊಬ್ಬರಿಗೂ ಸಮವಾಗಿರಬೇಕು ಹೊರತು ಕೇವಲ ಒಂದು ಧರ್ಮಕ್ಕಾಗಿರ್ಬೋದು, ಒಂದು ಜಾತಿಗಾಗಿರ್ಬೋದು ಸೀಮಿತವಾಗಿ ಇರಬಾರ್ದು ಅನ್ನೋದೇ ನನ್ನ ಉದ್ದೇಶ. ಇವತ್ತು ಬಾಂಗ್ಲಾದೇಶ ಏನಾದರೂ ಆ ಸಿದ್ಧಾಂತವನ್ನೇ ಪಾಲಿಸಿದ್ದೇ ಆಗಿದ್ದಲ್ಲಿ ಇವತ್ತು ಯಾಕೆ ಅಲ್ಲಿ 100 ಹಿಂದೂಗಳ ಮೇಲೆ ಹಲ್ಲೆ ಆಗ್ತಿತ್ತು, ದೇವಸ್ಥಾನಗಳ ಮೇಲೆ ಹಲ್ಲೆ ಆಗ್ತಿತ್ತು? ಇನ್ನು ಮುಂದೆ ಇದು ಎಲ್ಲಿವರೆಗೂ ಮುಂದುವರಿಯುತ್ತೆ ಅನ್ನೋದು ಯಾರೂ ಕೂಡ ಗೊತ್ತಿಲ್ಲ.
ಆದರೆ ನಮ್ಮ ಒಂದು ಪ್ರಾರ್ಥನೆ ಏನಂದರೆ, ಮನುಷ್ಯರು ಪ್ರತಿಯೊಬ್ಬರು ಎಲ್ಲರೂ ಒಂದೇ, ಎಲ್ಲರ ಮೇಲೆ ಹರಿಯೋದು ಕೂಡ ರಕ್ತವೇ, ಪ್ರತಿಯೊಬ್ಬರು ಉಸಿರಾಡೋದು ಕೂಡ ಗಾಳಿಯೇ. ಅಲ್ಲಿರುವಂಥ ಸರ್ಕಾರಕ್ಕಾಗಿರ್ಬೋದು, ಅಲ್ಲಿರುವಂಥ ಜನತೆಗಾಗಿರ್ಬೋದು, ಈ ಮೂಲಕ ಮನವಿ ಮಾಡ್ಕೊಳ್ತಿದ್ದೀವಿ, ಯಾರ ಮೇಲೂ ಕೂಡ ಹಲ್ಲೆ ಮಾಡಬೇಡಿ. ರಾಜಕೀಯವಾಗಿ ನೋಡಿ, ರಾಜಕೀಯವಾಗಿ ಎದುರಿಸಿ, ರಾಜಕೀಯವಾಗಿ ಇರಲಿ. ಆ ರಾಜಕೀಯ ಸಾಮಾನ್ಯ ಜನರ ಜೀವನಕ್ಕೂ ಹಾಗೂ ಸಾಮಾನ್ಯ ಜನರ ಮೇಲೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯುವ ರೀತಿಯಲ್ಲಿ ರಾಜಕೀಯಗಳು ಸ್ವರೂಪವನ್ನು ಪಡ್ಕೊಳ್ಬಾರ್ದು ಅನ್ನೋದೇ ನನ್ನ ಉದ್ದೇಶ ಆಗಿದೆ ಸ್ನೇಹಿತರೆ. ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಬಾಂಗ್ಲಾದಲ್ಲಿರುವಂತಹ 1,30,00,000 ಜನರು ಮತ್ತು ಪ್ರತಿಯೊಬ್ಬರು ಕೂಡ ಯಾರಿಗೂ ಯಾವುದೇ ರೀತಿಯಾದಂತಹ ಹಲ್ಲೆಗಳಾಗದೆ, ಜಗಳಗಳಾಗದೆ, ಗೊಂದಲಗಳಾಗದೆ ಅವರೆಲ್ಲರೂ ಪ್ರೀತಿ ಸ್ನೇಹದಿಂದ ಒಗ್ಗಟ್ಟಿನಿಂದ ಜೀವನ ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ಸ್ನೇಹಿತರೆ. ಮುಂದುವರಿದು ಭಾರತ ಸರ್ಕಾರಕ್ಕೆ ಒಂದು ಮನವಿ ಏನನ್ನು ಮಾಡ್ತಿದ್ದೀವಿ ಅಂದರೆ, ದಯವಿಟ್ಟು ಅಲ್ಲಿ ನಮ್ಮ ಹಿಂದೂಗಳ ಮೇಲಾಗಿರ್ಬೋದು, ಬಡಪಾಯಿಗಳ ಮೇಲಾಗಿರ್ಬೋದು, ಯಾರ ಮೇಲೂ ಹಲ್ಲೆಗಳಾದಾಗ, ದೌರ್ಜನ್ಯಗಳಾದಾಗ ಅದರ ಬಗ್ಗೆ ಧ್ವನಿ ಎತ್ತಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರತಿಯೊಂದು ದೇಶಗಳು ಕೂಡ ಮಾಡಬೇಕು ಅನ್ನೋದು ನಮ್ಮ ಮನವಿ ಸ್ನೇಹಿತರೆ. ನಮಸ್ಕಾರ.